ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 256. ಇವತ್ತಿನ ಕತೆ ಅಪ್ಪ ಐ ಲವ್ ಯು. ನೋಡಿ, ಅಪ್ಪ ಅಮ್ಮ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ, ಪ್ರೀತಿ, ಗೌರವ, ಮೆಚ್ಚುಗೆ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ. ಇಲ್ಲೇನಾಗಿದೆ, ರಾಮಮೂರ್ತಿ ಅಂತ ಹೇಳಿ ಮೇಷ್ಟ್ರು, ಅವ್ರಿಗಿಬ್ಬರು ಮಕ್ಕಳು, ನಟರಾಜ, ಶೀಲಾ ಅಂಥೇಳಿ. ಅವರಿಗೆ ಶಿಸ್ತಿನ ಸಿಪಾಯಿನ ಮೇಷ್ಟ್ರು. ಇಬ್ಬರು ಮಕ್ಕಳನ್ನು ಸಹಿತ ಒಳ್ಳೆ ರೀತಿ ಬೆಳೆಸಿದರು. ಏನದು, ಬೆಳಗ್ಗೆ ಬೇಗ ಏಳಬೇಕು, ಸ್ನಾನ ಮಾಡದೆ ತಿಂಡಿ ತಿನ್ನಬಾರ್ದು, ಪ್ರತಿದಿನ ದೇವರಿಗೆ ನಮಸ್ಕಾರ ಮಾಡಬೇಕು, ಮತ್ತು ಕೆಟ್ಟ ಬೈಗಳನ್ನು ಬೈಬಾರ್ದು, ಮತ್ತು ಒಂದು ಡಿಸಿಪ್ಲಿನ್, ಊಟ ಮಾಡಬೇಕಾದ್ರೆ ಹೆಂಗೆ ಕೂತ್ಕೊಳ್ಬೇಕು, ಯಾರ ಜೊತೆ ಮಾತಾಡಬೇಕಾದ್ರೆ ಹೆಂಗೆ, ಮನೆಯಿಂದ ಹೊರಗಡೆ ಹೋದರೆ ಒಳಗಡೆ ಬರಬೇಕಾದ್ರೆ ಬಾಗಿಲು ಹಾಕ್ಕೊಂಡು ಗೇಟ್ ಹಾಕ್ಕೊಂಡು ಬರಬೇಕು, ಇಲ್ಲಾಂದರೆ ಹೊಸು ನಾಯಿ ಒಳಗೆ ಬರ್ತವೆ. ಜೊತೆಗೆ ಪ್ರತಿಯೊಂದು ಹೇಗೆ ಹೇಳಬೇಕು, ಹೇಗೆ ಮಲ್ಕೊಳ್ಬೇಕು, ಕಾಫಿ ಕುಡಿಬೇಕಾದ್ರೆ ಹೆಂಗೆ ಕಸವನ್ನು ಎಲ್ಲಿ ಹಾಕಬೇಕು, ಎಲ್ಲೆಲ್ಲೂ ಹರಡಬಾರ್ದು, ಎಲ್ಲ ಶಿಸ್ತಿನ ಪಾಠ ಹೇಳು. ಈತ ಕೇಳ್ತಾ ಇದ್ದ ನಟರಾಜ. ಹೈಸ್ಕೂಲಿಗೆ ಬಂದಾದ ಮೇಲೆ ಕಾಲೇಜಿಗೆ ಬರೋ ಹೊತ್ತಿಗೆ ಅವನಿಗೆ ಒಂದು ರೀತಿ ವಿಚಾರಧಾರ ಬದಲಾಗೋಯ್ತು. ಅಪ್ಪ ಇವನು PUC ಇದ್ದಾಗ ಗಜ್ನಿ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟ. ಗಜ್ನಿ ಸಿನಿಮಾದಲ್ಲಿ ಅಲ್ಲಿ ನಟ ತಲೆಯೆಲ್ಲ ಬೋಲ್ಡ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಹಂಗೆ ಮಾಡಿದಾಗ ಇವ್ರು ತಲೆ ಚೆಚ್ಕೊಂಡ್ರು. ಇನ್ನೊಂದ್ಸಲಿ ಹಿಂಗೆ ಬಂದರೆ ನೀನು ಊಟ ಹಾಕಲ್ಲ, ಮನೆಗೆ ಸೇರಿಸಲ್ಲ ಅಂತ. ಅವನು PUC ಬಂದ, ಅಲ್ಲಿ ನೋಡಿದರೆ ಹರ್ಕರ್ಕ ಪ್ಯಾಂಟ್ ಹಾಕ್ಕೊಳ್ಳೋದು, ಈ ದೊಗ್ಲೆ ಟೀ ಶರ್ಟ್ ಹಾಕ್ಕೊಳ್ಳೋದು. ಆಮೇಲೆ ಕಾಲೇಜಿಗೆ ಇಂಜಿನಿಯರಿಂಗ್ ಸೇರಿಬಿಟ್ಟ, ಅಲ್ಲಿ ನೋಡಿದ್ರೆ ಗಡ್ಡ ಮೀಸೆ ಬಿಟ್ಕೊಂಡು ಓಡಾಡೋದು. ಇವೆಲ್ಲ ಇಷ್ಟ ಆಗ್ತಿಲ್ಲ, ಬೇಡ ಅಂತ ದಿನ ಬೈಯೋರು. ಇವನಿಗೆ ತಲೆ ಕೆಟ್ಟೋಯ್ತು. ಅದು ಮಾಡಬೇಡ, ಇದು ಮಾಡಬೇಡ ಅಂತೇಳಿ ದಿನ ಬೈತೀಯ ನೀನು. ನನ್ನ ಪಾಲಿಗೆ ನೀನೇ ಹಿರಣ್ಯಕಶಿಪು ಅಂತೇಳಿ ಅಪ್ಪನಿಗೆ ಸಿಟ್ಟು ಮಾಡೋನು. ಹುಡುಗ ಬುದ್ಧಿವಂತ. ಹಂಗೂ ಏನಾಗ್ಬಿಡ್ತಪ್ಪ ಅಂದರೆ BE ಮುಗಿದು ಹೋಗ್ಬಿಡ್ತು. ತುಂಬ ಒಳ್ಳೆ ಪರ್ಸೆಂಟೇಜ್ನಲ್ಲಿ, ಅದರಲ್ಲೂ EMC ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚು ಟಾಪರ್ ಆಗಿಬಿಟ್ಟಿದ್ದ. ದುರಾದೃಷ್ಟ, ಕೆಲಸ ಸಿಗಲಿಲ್ಲ. ಕಾರಣ ಕೊರೋನಾ ಕಾಯಿಲೆಯಿಂದ ಏನಾಗಿ ಹೋಗ್ಬಿಟ್ಟಿದೆ, ಎಲ್ಲ ಕಡೆಗೂ ಕೆಲಸ ಇಲ್ಲ, ಯಾರ್ಯಾರಿಗೂ ಸಂಪರ್ಕನೇ ಮಾಡೋಂಗಿಲ್ಲ, ಹಂಗಾಗಿಬಿಡ್ತು. 1 ವರ್ಷ ಏನೂ ಮಾಡೋಕ್ಕಾಗಲಿಲ್ಲ, ಮನೆಯಲ್ಲೇ ಇದ್ದು ಬಿಟ್ಟ. 1 ವರ್ಷ ಆದಮೇಲೆ ಪರಿಸ್ಥಿತಿ ಸುಧಾರಣೆ ಆಗಿದೆ, ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದ. ಇಲ್ಲಿ ಊರಲ್ಲಿ ಕೂತ್ಕೊಂಡು ರೂಪೋಗಿಲ್ಲ, ಬೆಂಗಳೂರಿಗೆ ಹೋಗಬೇಕು ಅನ್ನಿಸ್ತು. ನಮ್ಮ ಅಪ್ಪನ ಕಾಟನೂ ತಪ್ಪತ್ತೆ, ದಿನ ತಲೆ ತಿಂತ ನಮ್ಮಪ್ಪ. ಆದರೆ ಆ ಮೇಷ್ಟ್ರು, ಶಿಸ್ತಿನ ಸಿಪಾಯಿ, ಅವ್ರ ಕೈಯಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು, ದೇವರು ನೆನೆಸ್ಕೊಳ್ಳೋರು, ಮನೆಗೆ ಬಂದು ನಮಸ್ಕಾರ ಮಾಡೋರು. ಮೇಷ್ಟ್ರೇ, ನಿಮ್ಮಿಂದ ಕಲಿತು ಉದ್ಧಾರ ಆಗಿದ್ದೀವಿ. ಮಗನ ಪಾಲಿಗೆ ಮಾತ್ರ ಹಿರಣ್ಯಕಶಿಪು ಆಗಿಬಿಟ್ಟಿದ್ದ. ಸರಿ, ಈ ಸೀದಾ ಹೋದ, ಬೆಂಗಳೂರಿಗೆ ಹೋದ, ಯಾರೋ ಸ್ನೇಹಿತರು ಉಳ್ಕೊಂಡ. ಸಂತೋಷ, ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಕುಡಿಬೋದು, ಯಾವ ಬಟ್ಟೆ ಬೇಕಾದ್ರೂ ಹಾಕ್ಕೋಬೋದು, ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸರಿ, ಅಲ್ಲಿ ಹೋದ ಕೂಡಲೇ 1 ತಿಂಗಳಿಗೆ ಇಂಟರ್ವ್ಯೂ ಹೋದ. ಬಹಳ ಬುದ್ಧಿವಂತ, ತುಂಬ ಒಳ್ಳೆಯ ಕಂಪ್ನಿ, ಒಳ್ಳೆ ಆಫರ್ ಇತ್ತು. ಈತ ರಿಟರ್ನ್ ಟೆಸ್ಟ್ನಲ್ಲಿ ಇವನೇ ಟಾಪ್. ಈಗ ಎಲ್ಲ ಕೂತಿದ್ರು 4 ಜನ ಅಧಿಕಾರಿಗಳು. ಅವ್ರ ಹತ್ರ ಹೋಗಿ ಚಕ ಉತ್ತರ ಕೊಟ್ಟುಬಿಟ್ರೆ ಕೆಲಸ ನಂದೇ ಅಂದ್ಕೊಂಡು ಹೋದ. ಇವನೇನು ಮಾಡಿದ್ದಾನೆ, ಗಜ್ನಿ ಕಟ್ಟಿಂಗ್ ಅಲ್ಲ, ಈಗ ನಮ್ಮ ಯಾವುದು ಸುದೀಪ್ ಕಟ್ಟಿಂಗ್, ಹೆಬ್ಬುಲಿ ಸಿನಿಮಾದಲ್ಲಿ ಇಲಿ ತರದಂಗೆ ಎಂಥದೋ ಒಂದು ಕಡೆಗೆಲ್ಲ ಕೂದಲು ಹೆರ್ಕೊಂಡು ಹೋಗಿದ್ದಿದ್ದಲ್ಲ, ಆ ಕಟಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇವನು ಒಳಗಡೆ ಹೋಗ್ತಿದ್ದಂಗೆನೆ ಅಲ್ಲಿ 4 ಜನ ಇವನು ನೋಡಿದ್ರು. ಬನ್ನಿ ಕೂತ್ಕೊಳ್ಳಿ, ಏನು ನಿಮ್ಮ ಹೆಸರು ಅಂದರು. ನಟರಾಜ್. ಟಾಪರ್. ಯಾಸ್ ಅಂಥೇಳಿ ಭಾಳ ಖುಷಿಲಿದ್ದ. ಇನ್ನೇನು ನಂದು ಆಗೋಗುತ್ತೆ ಅಂತ. ನೋಡಿ ಮಿಸ್ಟರ್ ನಟರಾಜ್, ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಡೀಸೆಂಟಾಗಿ ಇರಬೇಕು. ನೀವು ನೋಡಿದರೆ ಹುಚ್ಚುಚ್ಚಾಗಿ ಅದೇನೋ ಎಲ್ಲೋ ಸಿನಿಮಾದಲ್ಲಿ ಯಾವ ನಟರಿದ್ದಂಗೆ ತಲೆ ಕೂದಲಲ್ಲಿ ಒಂದು ಕಡೆ ಕಟಿಂಗ್ ಮಾಡ್ಕೊಂಡು ಬಿಟ್ಕೊಂಡು ಬಂದಿದ್ದೀರಿ. ದಯವಿಟ್ಟು ಕ್ಷಮಿಸಿ, ಇವು ಹೋಗ್ಬೋದು ಇನ್ನು ಅಂತ ಕಳಿಸ್ಬಿಟ್ರೆ. ಇವನಿಗೆ ಕಪಾಳ ಕೊಡ್ದಂಗೆ ಕೇಳ್ದಲ್ಲ ಸರ್, ನನ್ನ ಮೆರಿಟು, ನನ್ನ ಶಕ್ತಿ, ನನ್ನ ಬುದ್ಧಿಶಕ್ತಿ ನೋಡಿ ಕೆಲಸ ಕೊಡ್ತಿರೋ, ನನ್ನ ಕಟಿಂಗ್ ನೋಡಿ ಕೊಡ್ತಿರೋ, ನಾವೆರಡೂ ನೋಡ್ತೀವಿ, ನೀವು ಇಲ್ಲಿ ಹೋಗ್ಬೋದು, ತಲೆಯೆಲ್ಲ ಮಾತಾಡಬೇಡಿ ಅಂತ ಕಳಿಸ್ಬಿಟ್ರು. ನನ್ನಂಥ ಒಳ್ಳೆಯ ಬುದ್ಧಿವಂತನ ಇಟ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಬಂದ. ನಮ್ಮ ಅಪ್ಪನ ಥರನೇ ಮಾಡ್ತಾರಲ್ಲ ಇವರು ಅಂತ. ಸರಿ, ಇದಾಗ 15 ದಿನಕ್ಕೆ ಇನ್ನೊಂದು ಕಡೆಗೆ ಇಂಟ್ರಿಗೆ ಹೋದ, ಮತ್ತೂ ಅಲ್ಲಿ ಟಾಪ್ ಆಗಿಬಿಟ್ಟಿದ್ದಾನೆ. ಏನು ಬುದ್ಧಿವಂತ, ಚಕ ರಿಟರ್ನ್ ಟೆಸ್ಟ್ನಲ್ಲೆಲ್ಲ ಬರೆದು ಬಿಟ್ಟಿದ್ದ. ಇವನು ಗೊತ್ತಿತ್ತು ನಾನೇ ಟಾಪರ್ ಇಲ್ಲಿ. ಮತ್ತು ಒಳಗಡೆ ಹೋದ. ಈಗೇನು ಮಾಡಿದ್ದಾನೆ, ಗಡ್ಡ, ಜೊತೆಗೆ ಈ ಪ್ಯಾಂಟು, ಜೀನ್ ಪ್ಯಾಂಟ್ ಎಲ್ಲ ಹರ್ಕರ್ಕ, ಈ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಅದೆಲ್ಲ ಜೇಬ್ ಹರ್ಕೊಂಡು ಹಿಂಗೆ ಬಿದ್ದಿದೆ. ಅವ್ರು ಕರೆದ್ರು, ಬನ್ನಿ, ನೀವು ಯಾತಕ್ಕೆ ಬಂದಿದ್ರಿ ಇಲ್ಲಿ ಇಂಟರ್ವ್ಯೂಗೆ?
ಅಲ್ರಿ, ನೋಡಿದ್ರೆ ಮುನ್ಸಿಪಾಲ್ಟಿ ಕೆಲಸ ಮಾಡೋರು ಎಷ್ಟು ಕ್ಲೀನಾಗಿ ಇರ್ತಾರಲ್ರಿ. ಪೇಷಂಟ್ ಇದ್ದಂಗೆ ಇದ್ದೀರಿ, ಭಿಕ್ಷುಕ ಇದ್ದಂಗೆ ಇದ್ದೀರಿ, ಔಟ್ 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 ಅಂತೇಳಿ ದಬ್ಬೆ ಕಳಿಸೇಬಿಟ್ರು. ಹಾಂ, ಏನಿದು? ಇಲ್ಲೂ ನಾವು ಪಾಪನ್ ಜಾತಿಯವರೇ ಕೂತಿದ್ದಾರಲ್ಲ, ನನ್ನ ಬುದ್ಧಿಶಕ್ತಿ ನೋಡೋದು ಬಿಟ್ಟು ನನ್ನ ಡ್ರೆಸ್ ನೋಡ್ತಿದ್ದಾರೆ ಅಂತೇಳಿ ಮತ್ತೆ ಬೈಕೊಂಡು ಬಂದ. ಇನ್ನು 15 ದಿನಕ್ಕೆ ಏನಾಯಿತು, ಮತ್ತೊಂದು ಕಡೆ ಹೋದ. ಅವನು ಮತ್ತೆ ಅಲ್ಲೇ ಟಾಪ್. ಈ ಸಲ ಏನು ಮಾಡಿದ್ದಾನೆ, ಒಳಗಡೆ ಹೋಗಬೇಕಾದ್ರೆ ಬಾಗಿಲು ಹಾಕಿ ಬಾಗಿಲು ಹಿಂಗೆ ಅಂದ್ಕೊಂಡ, ಸೀದಾ ಹೋದ, ಕುರ್ಚಿ ಮೇಲೆ ಕೂತ. ಅದು ಕೂತವರು 4 ಜನ ಮುಖ ನೋಡಿದರು. ಆರ್ ಯು ಮಿಸ್ಟರ್ ನಟರಾಜ್? ಎಸ್ ಸರ್, ಐ ಆಮ್ ನಟರಾಜ್ ಅಂತ. ಮಿಸ್ಟರ್ ನಟರಾಜ್, ನೀವು ಬುದ್ಧಿವಂತರು, ಒಳ್ಳೆ ಇಂಟರ್ವ್ಯೂ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಒಳಗಡೆ ಹೆಂಗೆ ಬರಬೇಕು ಅಂತೇಳಿ ಒಂದು ಮ್ಯಾನರ್ಸ್ ಇಲ್ವಾ ನಿಮಗೆ? ಏನು ಮಾಡಬೇಕು, ಬರ್ತಿದ್ದ ಹಾಗೇನೆ ಬಾಗಿಲನ್ನು ತಟ್ಟಿ ಮೈ ಕಮೀನ್ ಸಾರ್ ಅನ್ಬೇಕು, ಪ್ಲೀಸ್ ಕಮೀನ್ ಅಂತೀವಿ. ಬಂದಾಗ ಏನು ಮಾಡಬೇಕು, ಒಳಗಡೆ ಬಂದಾಗ ಟೇಕ್ ಯುವರ್ ಸೀಟ್ ಅಂತೀವಿ, ಅಲ್ಲಿ ತನಕ ನೀವು ಕೂತ್ಕೊಳ್ಬಾರ್ದು. ನೀವೇನು ಮಾಡಿದ್ದೀರಿ, ಒಳಗಡೆ ನಮಗೆ ಕೇಳದೆ ಬಂದ್ರಿ, ನಮಗೆ ಕೇಳದೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದೀರಿ, ನೀವಿನ್ನೂ ಕೆಲಸಕ್ಕೆ ಸೇರಿಲ್ಲ. ಇಂತಹ ದುರಂಕಾರ ಒಳ್ಳೇದಲ್ಲ, ಔಟ್ ಅಂತ ಕಳಿಸ್ಬಿಟ್ರು. ಈ ರೀತಿಯಾಗಿ ಹೋದಲ್ಲೆಲ್ಲ ಮರ್ಯಾದೆ ಹೋಗ್ತಾ ಇದೆ. ಟಾಪ್ ಟಾಪ್ ಅಂದ್ಕೊಂಡಿದ್ದಾನೆ, ಆದರೆ ಫ್ಲಾಪ್ ಆಗಿದ್ದಾನೆ 6 ತಿಂಗಳಲ್ಲಿ. ಛೇ, ಏನು ಮಾಡಲಿ ದೇವ್ರೆ, ಅಪ್ಪನ ಮುಂದೆ ಬೇರೆ ಚಾಲೆಂಜ್ ಮಾಡಿ ಮೀಸೆ ತಿರುವಿದ್ದೀರಿ. ಬೆಂಗಳೂರು ದೊಡ್ಡೂರು, ಹೆಂಗೆ ಬೇಕೋ ಇರ್ಬೋದು, ನನ್ನ ಬುದ್ಧಿಶಕ್ತಿಗೆ ಬೆಲೆ ಇದೆ, ನೀನು ಉಡುಪು ತೊಡಪು ಹಂಗೆ ಹಿಂಗೆ ಅಂತೇಳಿ ಪ್ರಾಣ ತೆಗಿತೀಯ. ನೋಡು, 6 ತಿಂಗಳ ಕೆಲಸಕ್ಕೆ ಸೇರಿ ತಂಗಿ ಓದು ಮುಗಿಲಿ, ನಾನೇ ಮದುವೆ ಮಾಡ್ತೀನಿ, ನಿಮ್ಮ ಕಾರ್ನ ಕೂರ್ಸ್ಕೊಂಡು ಓಡಾಡ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಬಂದಿದ್ದ. ಹಿಂಗಾಗ್ಬಿಟ್ಟಿತ್ತು, ಭಾಳ ಬೇಜಾರಾಗ್ಬಿಟ್ಟಿತ್ತು. ಮಾರನೇ ದಿನ, ಇನ್ನು 2 ದಿನಕ್ಕೆ ಒಂದು ಇಂಟರ್ವ್ಯೂ ಇತ್ತು. ಅವತ್ತು ಬುಧವಾರ ಅಮ್ಮನ ಹತ್ರ ಫೋನ್ ಮಾಡಿದಾಗ, ಅಮ್ಮ ಯಾಕೋ ಬೇಜಾರಾಗಿದೆ ಕಣಮ್ಮ, ಹಿಂಗೆಲ್ಲ ಆಗಿಬಿಡ್ತು ಅಂತ. ಮಗನೇ, ಒಂದು ಕೆಲಸ ಮಾಡ್ತೀಯ ಏನು? ನೋಡು, ನಿಮ್ಮಪ್ಪ ಹೇಳ್ತಿದ್ದಾರಲ್ಲ, ಆ ಹಾದಿಯಲ್ಲಿ ಹೋಗಿ, ಇದುವರೆಗೂ ನಿನ್ನ ಹಾದಿಯಲ್ಲಿ ಹೋದಿ, ನೀನು ಸಕ್ಸಸ್ ಆಗಿಲ್ಲ. ನಾಳೆ ಗುರುವಾರ ಹೋಗು. ನೀನು ಇಲ್ಲಿದ್ದಾಗ ಹೋಗ್ತಿದ್ಯಪ್ಪ, ದೊಡ್ಡವನಾದ ಮೇಲೆ ದೇವರು ಮಠ ಬಿಟ್ಬಿಟ್ಟಿದ್ಯಾ, ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಅಲ್ಲಿಗೆ ಹೋಗು, ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಪ್ಪ, ನಿಮ್ಮಪ್ಪ ಹೇಳ್ದಂಗೆ ಹೋಗೋ, ಒಂದು ಪ್ರಯತ್ನ ಮಾಡೋ ಅಂದಾಗ, ಆಯ್ತವ ಅಂಥೇಳಿ ತೀರ್ಮಾನ ಮಾಡಿಬಿಟ್ಟ. ಹಿಂದಿನ ದಿನ ಹೋಗಿ 1 ತಿಂಗಳಾಗಿದೆ, ಯಾವುದೋ ಇಂಟ್ರ್ಯೂ ಹೋಗಿಲ್ಲ, ತಲೆ ತುಂಬ ಕೂದಲಿತ್ತು, ಕ್ಲೀನಾಗಿ ಕಟಿಂಗ್ ಮಾಡಿಸ್ಕೊಂಡ. ಏನು ಹಿಂದೆಲ್ಲ ರಾಜ್ಕುಮಾರ್ ಸಿನಿಮಾದಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಬಿಟ್ಟಿದ್ದ. ಸರಿ, ಬೆಳಗ್ಗೆ ಎದ್ದು ಶೇವ್ ಮಾಡಿಕೊಂಡ, ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಪ್ಯಾಂಟ್ ಹಾಕ್ಕೊಂಡ, ಪೂರ್ಣ ತೋಳಿನ ಶರ್ಟ್ ಹಾಕ್ಕೊಂಡಿದ್ದಾನೆ, ಬೆಲ್ಟ್ ಹಾಕ್ಕೊಂಡ. ಒಂದ್ಸಲಿ ಕರಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡ, ಅವನಿಗೆ ಅನುಮಾನ ಯಾರಿದು ಅಂತ. ಯಾಕೆ? ವೆರಿ ಸ್ಮಾರ್ಟ್. ನಾನು ನಿಜವಾಗ್ಲೂ ನಮ್ಮ ಅಪ್ಪ ಹೇಳ್ದಂಗೆ, ಅಮ್ಮ ಹೇಳ್ದಂಗೆ, ಈ ಕಟಿಂಗು, ಈ ತಲೆ ತುಂಬ ಬಾಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಈ ಕುಡಿ ಮೀಸೆ ಚೆನ್ನಾಗಿದೆ, ಮುಖ ಎಷ್ಟು ಚೆನ್ನಾಗಿ ಕಾಣುತ್ತೆ ಗಡ್ಡ ಇಲ್ಲದೆ ಇದ್ದರೆ, ಈ ಡ್ರೆಸ್ನಲ್ಲಿ ಎಷ್ಟು ಚೆನ್ನಾಗಿದ್ದಿಲ್ಲ. ಅವನೇ ಒಂದ್ಸಲಿ ನಕ್ಕೊಂಡು ಅಲ್ಲಿಂದ ಹೊಂಟ. ತನ್ನೆಲ್ಲ ಫೈಲ್ ಜೋಡಿಸಿಟ್ಕೊಂಡಿದ್ದಾನೆ. ಸೀದಾ ಎಲ್ಲಿಗೆ ಬಂದ, ಒಂದು ಸಿಟಿ ಬಸ್ ಹೊತ್ಕೊಂಡು ಸೀದಾ ಮಠಕ್ಕೆ ಬಂದ. ಮಠಕ್ಕೆ ಹೋದರೆ ಎಷ್ಟೋ ದಿನ ಆಗಿತ್ತು. ಹೋದ, ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡ, ಮಂತ್ರಾಕ್ಷರಿ ತಗೊಂಡು ತಲೆಗೆ ಜೋಬಲ್ಲಿ ಇಟ್ಕೊಂಡು ತೀರ್ಥ ತಗೊಂಡು ಬಂದ. ಹೊರಗಡೆ ಬರ್ತಾ ಇದ್ದಾನೆ, ಪ್ರಾಕಾರದಲ್ಲಿ ಕೆಲವರೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಒಬ್ಬರು ಯಜಮಾನರು, ಒಂದು 50-55 ವರ್ಷದವರು, ಪಂಚೆ ಶಲ್ಯ ಹೊದ್ದಿದ್ದಾರೆ. ಹೋಗ್ತಾ ಇದ್ದವ್ರು ಇವನು ಪಕ್ಕದಲ್ಲಿ ವಿತಿಕನಿಗೆ ಕುಸಿದು ಬೀಳೋ ಸ್ಥಿತಿ ಬಂದ್ಬಿಡ್ತು. ಇವನಿಗೆ ಗಾಬರಿ ಆಯಿತು, ಅಪ್ಪ ನೋಡ್ದಂಗೆ ಆಯಿತು, ಹೋಗಿ ಹಿಡ್ಕೊಂಡು ಬಿಟ್ಟ ಅವ್ರನ್ನ. ಅವ್ರು ಎದುರು ಬಿಡ್ತಿದ್ದಾರೆ, ಬನ್ನಿ ಸರ್ ಕರ್ಕೊಂಡು ಒಂದು ಕಡೆ ಕೂಡಿಸ್ದ. ಏನು ಸರ್, ಏನಾಯಿತು? ಡಾಕ್ಟ್ರನ್ನೇನಾದ್ರು ಕಳಿಸ್ಲಾ? ಏನು ಮಾಡಲಿ ಅಂದಾಗ, ಇಲ್ಲ ಸ್ವಲ್ಪ ನೀರು ಕುಡಿಯಿರಿ ಸರ್ ಅಂತ ತನ್ನ ಚೀಲದಲ್ಲಿ ಒಂದು ಕುಡಿಯೋ ನೀರು ಇಟ್ಕೊಂಡಿದ್ದ, ಕೊಟ್ಟ. ಅವ್ರು ಸುಧಾರಿಸ್ಕೊಂಡ್ರು. ಇವನು ಫೈಲ್ ನೋಡಿಬಿಟ್ರು. ಆರ್ ಯು ಮಿಸ್ಟರ್ ನಟರಾಜ್? ಎಸ್ ಸರ್. ಹೆಂಗೆ ಗೊತ್ತಾಯಿತು? ಓಹೋ ನೋಡಿ, ನೀವು ಎಲೆಕ್ಟ್ರಾನಿಕ್ ENC BE? ಎಸ್ ಹೌದು ಸರ್. ಎಲ್ಲಿ ಹೊರಟಿದ್ದೀರಿ? ತಪ್ಪಾಯ್ತು, ಕೇಳಬಾರ್ದು. ಇಂಟರ್ವ್ಯೂ ಹೋಗ್ತಿದ್ದೀರಾ? ಹೌದು. ಯಾವ ಕಂಪ್ನಿ? ಸರ್, M&N ಕಂಪ್ನಿ. ಹೋಗಿ, ಗುಡ್ ಲಕ್, ನಿಮ್ದು ಒಳ್ಳೇದಾಗಲಿ, ಒಳ್ಳೆತನ ಇದೆಯಪ್ಪ, ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ರು. ಇವನು ಅವ್ರನ್ನ ಕಾರ್ ತನಕ ಬಿಟ್ಟು ತೆನ್ಪಾಡಿಗೆ ತಾನು ಹೋದ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಜೋಬಲ್ಲಿ ಎಷ್ಟು ದುಡ್ಡಿತ್ತು ನೋಡ್ದ, 2 ಇಡ್ಲಿ ತಿಂದ, ಸೀದಾ ಬಸ್ ಹತ್ತದ, ಆ ಕಂಪ್ನಿ ಹತ್ರ ಬಂದು ಇಳದ. ಈಗ ಇಂಟ್ರ್ಯೂ ಫೇಸ್ ಮಾಡಬೇಕು, ಕಾಮಾಗಿರಬೇಕು, ಕೂಲಾಗಿರಬೇಕು ಅಂತ ಯೋಚನೆ ಮಾಡಿದ್ದಾನೆ. ಸೀದಾ ಆ ಬಿಲ್ಡಿಂಗಿಗೆ ಏನಾಗಿದೆ, ಒಂದು ದೊಡ್ಡ ಗೇಟ್ ಇತ್ತು, ಕಬ್ಬಿಣದ್ದು. 2 ಗೇಟ್ ಇರುತ್ತೆ. ಓಪನ್ ಮಾಡ್ಕೊಂಡು ಯಾರು ಅರ್ಧ ತೆಗೆದು ಬಿಟ್ಟಿದ್ದಾರೆ, ಹೋಗ್ತಿದ್ದಾರೆ ಬರ್ತಿದ್ದಾರೆ. ಇವನು ಹೋದಾಗ, ಛೆ, ನಮ್ಮ ಮನೇಲಿ ಅಪ್ಪ ಏನು ಮಾಡ್ತಿದ್ರು, ಗೇಟ್ ತೆಗೆದು ಒಳಗಡೆ ಹೋದರೆ ಕೆಲವು ಸಲ ಆ ಹಸುಗಿಸು ಬಂದು ನಮ್ಮನೆ ತೋಟ ಎಲ್ಲ ತಿಂದು ಹಾಕೋದು. ಅಪ್ಪನ ನೆನಪಾಗಿದೆ, ಗೇಟ್ ಹಾಕ್ತೀನಿ ಅಂತ ಗೇಟ್ ಹಾಕ್ಕೊಂಡು ಸೀದಾ ಹೋದ. ಸರಿ, ಒಂದ್ಸಲಿ ಹೋಗೋಕ್ಕಿಂತ ಮೊದಲು ಫ್ರೆಶ್ ಆಗೋಣ ಅಂತೇಳಿ ಆ ಬಾತ್ರೂಮಿಗೆ ಹೋದ. ಅಲ್ಲಿ ಫ್ರೆಶ್ ಇದಕ್ಕೆ ಟಾಯ್ಲೆಟ್ಟಿಗೆ ಹೋದ. ದೇಹ ಹಗೂರ ಮಾಡಿಕೊಂಡ, ಮುಖ ತೊಳ್ಕೊಂಡು ಕರ್ಚಿಪ್ ತೊಗೊಂಡು ಒರೆಸ್ಕೊಂಡು ಹಿಂಗೆ ಹೋಗೋಣ ಅಂತ ನೋಡ್ತಾನೆ. ಅಲ್ಲಿರೋ 4 ನಲ್ಲಿ ನೀರು ಲೀಕ್ ಆಗ್ತಾ ಇದೆ.
ಅಪ್ಪ ಹೇಳಿದರು, ನೋಡು ಒಂದೊಂದು ಹನಿ ನೀರಿಗೂ ಸಹಿತ ಬೆಲೆ ಇದೆ, ನೀರನ್ನು ಅಪವ್ಯಯ ಮಾಡಬಾರ್ದು. ಇವನೇ ಮಾಡ್ದ, ಮುಂದೆ ಹೋದವನು ಬಂದು ನೀರಿನಲ್ಲಿ ಎಲ್ಲ ನೀರು ನಿಲ್ಲಿಸಿ ಹೋದ. ಸೀದಾ ಹೋದ, ನೋಡ್ತಾನೆ ದೊಡ್ಡ ರೂಮ್ ಇದೆ, ಒಂದು 10 ಜನ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಯಾರೂ ಇಲ್ಲ. 10 ದೀಪ ಹಾಕಿಬಿಟ್ಟಿದೆ, ಎಲ್ಲ ಫ್ಯಾನ್ ಉರಿತಾ ಇದ್ದಾವೆ. ಮುಂದುಗಡೆ ಟೇಬಲ್ ಸೆಕ್ರೆಟರಿ ಅಂತಿದೆ, ಅಲ್ಲಿ ಪೇಪರ್ ಎಲ್ಲ ಹಾಕಿ ತೆಳು ಬೀಳ್ತಿದ್ದಾವೆ. ಅವನು ಮುಂದಕ್ಕೆ ಹೋಗೋಕೆ ಹೊಂಟವನು, ಅಲ್ಲಿಂದ ಮುಂದೆ ಹೋಗ್ಬೇಕು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ. ಚೇಚೆ ಏನಿದು? ನಮ್ಮಪ್ಪ ಬೈತಿದ್ರು, ಎಲೆಕ್ಟ್ರಿಸಿಟಿ ವಿದ್ಯುತ್ತು ಈ ಥರ ಅಪವ್ಯಯ ಆಗಬಾರ್ದು, ಯಾರೂ ಇಲ್ಲ, ಏನಿದು ಇವ್ರಿಗೇನು ಒಬ್ಬರು ಇಲ್ಲ ಪ್ಯೂನು ಅಟೆಂಡ್ರು ಅಂತ ಹೇಳಿ ಇವನೇ ಹೋದ. ಎಲ್ಲ ದೀಪ ಫ್ಯಾನ್ ಅರ್ಥ ಮುಂದೆ ಹೊಂಟವನಿಗೆ ಪೇಪರ್ ಯಾವತ್ತು ತೆಳಗ್ಬಿದ್ದು. ಚೇಚೆ ನಾಳೆ ನಂದೇ ಇಂಟರ್ವ್ಯೂಗಾಗಿ ಯಾರೋ ಹಿಂಗಿಟ್ಟು ಹೋಗಿದ್ರೆ ಎಷ್ಟು ಅಪಾಯ ಆಗುತ್ತೆ, ಇಲ್ಲವ್ರು ಕಳೆದೋಗ್ಬಿಟ್ಟೆ ಅಂತೇಳಿ ಅದು ತೆಗೆದಲ್ಲಿಟ್ಟು ಒಂದು ಪೇಪರ್ ವೆಯ್ಟ್ ಇಟ್ಟು ಸೀದಾ ಹೋದವನು ಏನು ಮಾಡ್ತಿದ್ರು, ಅಲ್ಲೊಂದು 10 ಜನ ಇಂಟರ್ವ್ಯೂ ಬಂದಿರೋರು ಎಲ್ಲ ಇದ್ದಾರೆ, ಕ್ಲೀನ್ ಡ್ರೆಸ್ ಮಾಡ್ಕೊಂಡು ಇವ್ರಿಗಿಂತ ಚೆನ್ನಾಗಿದ್ದಾರೆ. ಅಷ್ಟೊತ್ತಿಗೆ ಅಲ್ಲೊಬ್ಬ ಇದ್ದವನು, ಬನ್ನಿ ಸರ್ ಕಾಫಿ ತೊಗೊಳ್ಳಿ ಅಂದ. ಇವನು ಕಾಫಿ ಬೇಕಿತ್ತು, ಕುಡ್ದ. ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು ಅನ್ನಿಸ್ತು. ಕೊಟ್ಟಿದ್ದೇನು, ಯಾವುದದು? ಒಂದು ಲೋಟ. ಯಾವುದು? ಪೇಪರ್ದು, ದಪ್ಪ ಪೇಪರ್ದು. ಅಲ್ಲೇ ಎಲ್ಲರೂ ಇಟ್ಟು ಎಲ್ಲ ಇಡ್ತಿದ್ರು. ಅವನಿಗೆ ಚಚೆ ಏನಿದ್ರು ಸಹಿತ ಕಾಫಿ ಕುಡಿದ್ಮೇಲೆ ಎಲ್ಲೆಲ್ಲೋ ಇಟ್ಟು ಹಾಳು ಮಾಡಬಾರ್ದು, ಬೀಳುತ್ತೆ, ಚೆಲ್ಲತ್ತೆ, ಕೊಳೆ ಆಗತ್ತೆ. ಎಲ್ಲಿ? ಕಸದ ಬುಟ್ಟಿಗೆ ಹಾಕಬೇಕು. ನೋಡ್ದ, ಅಲ್ಲೊಂದು ಕಡೆ ದೂರದಲ್ಲಿ ಡಸ್ಟ್ಬಿನ್ ಬಾಕ್ಸ್ ಇತ್ತು, ಅಲ್ಲೋಗಿ ಹಾಕಿದ. ಅಷ್ಟೊತ್ತಿಗೆ ಏನಾಗಿದೆ, ಅರ್ಧ ಗಂಟೆ ಆಗೋಯ್ತು, ಎಲ್ಲ ಕಾಯ್ತಾ ಕೂತಿದ್ದಾರೆ. ಅಲ್ಲೊಬ್ಬ ತರುಣ ಬಂದ, ನೋಡಿ ಇವತ್ತು ಇಂಟರ್ವ್ಯೂ ಇದ್ದಿದ್ದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಸಾರಿ, ನಿಮಗೆಲ್ಲ ಒಂದೊಂದು ಕವರ್ ಕೊಡ್ತೀನಿ ತೊಗೊಳ್ಳಿ, ಅದರಲ್ಲಿ ನಿಮಗೊಂದು ಲೆಟ್ರ್ ಇದೆ, ನಿಮಗೆಲ್ಲರಿಗೂ ಇಂಟರ್ವ್ಯೂ ಬಂದು ಹೋಗಿ ಖರ್ಚಿಗೆ ಅಂತ 2,000 ರೂಪಾಯಿ ಕೊಟ್ಟಿದ್ದಾರೆ, ತೊಗೊಂಡು ಹೋಗಿ ಬೈಕೊಳ್ಬೇಡಿ ಅಂತ ಬಿಟ್ಟ. ಎಲ್ಲ ಬೈಕೊಂಡು ಕವರ್ ತೆಗಿತಾರೆ, ಸಾರಿ ಅಂತಿದೆ, ಮತ್ತು ಇನ್ನೊಂದ್ಸಲಿ ಬನ್ನಿ ಅಂತಿದೆ, ಜೊತೆಗೆ 2,000 ಇದೆ, ಅಯ್ಯೋ 2,000 ಸಿಗ್ತಲ್ಲ ಅಂತ ಹೋಗಿಬಿಟ್ರು. ಇವನು ಕವರ್ ತೆಗೆದು ನೋಡ್ತಾನೆ, ಕವರಲ್ಲಿ ದುಡ್ಡೇ ಇಲ್ಲ. ಪ್ಲೀಸ್ ಮಿಸ್ಟರ್ MD ಅಂತಿತ್ತು, ರೂಮ್ ನಂಬರ್ 2 ಅಂತ. ಇಲ್ಲಿ 2 ಯಾವುದು ನಂಬರ್ ಅಂದ್ಕೊಳ್ಳೆ, ಸೀದಾ ಅಲ್ಲಿದೆ. ಇವು ಸೀದಾ ದನ ನುಗ್ದಂಗೆ ನುಗ್ಗಕ್ಕೆ ಹೋದವು ನೆನಪಾಗ್ಬಿಡ್ತು. ಯಾವಾಗಲೂ ಒಳಗಡೆ ಹೋಗಬೇಕಾದ್ರೆ ಒಂದು ಮ್ಯಾನರ್ಸ್ ಇರಬೇಕು ಅಂತ ಪಾಠ ಕಲ್ತಿದ್ನಲ್ಲ. ಈಗೇನು ಮಾಡ್ದ, ಬಾಗಿಲು ತಟ್ಟಿ, ಸಾರ್ ಮೈ ಕಮೀನ್ ಅಂದ. ಒಳಗಡೆ ಧ್ವನಿ ಬಂತು, ಪ್ಲೀಸ್ ಕಮೀನ್ ಅಂತ. ಈತ ಒಳಗೆ ಬಂದ, ಬನ್ನಿ ಬನ್ನಿ, ಆರ್ ಯು ಮಿಸ್ಟರ್ ನಟರಾಜ್? ಎಸ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್, ಕೂತ್ಕೊಳ್ಳಿ. ಇಲ್ಲ ಸರ್, ದೊಡ್ಡವ್ರ ಮುಂದೆ ಕೂತ್ಕೋಬಾರ್ದು. ಚೇಚೆ ಕೂತ್ಕೊಳ್ಳಿ ಅಪ್ಪ, ನಾನು ಹೇಳ್ತಾ ಇದ್ದೀನಿ ನಿಮ್ಮದಿ, ಕೂತ್ಕೊಳ್ಳಿ. ಕೂಡಲೇ ನಿಧಾನವಾಗಿ ಸಂಕೋಚದಿಂದ ಕೂತ್ಕೊಂಡ. ಸರ್ ಅವರೆಲ್ಲರೂ ಹೋಗ್ಬಿಟ್ರು, ನನ್ನ ಕವರಲ್ಲಿ ಏನೂ ಇರಲಿಲ್ಲ, ಮತ್ತು ರಿಟರ್ನ್ ಟೆಸ್ಟ್ ಇದೆ, ಇಂಟರ್ವ್ಯೂ ಇದೆ, ಯಾವಾಗ? ಓ ಮಿಸ್ಟರ್ ನಟರಾಜ್ ತಗೊಳ್ಳಿ, ಈ ಕವರ್ ಓಪನ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಆ ಕವರ್ ಇದ್ದು ತೊಗೊಂಡು ಓಪನ್ ಮಾಡಿ ನೋಡ್ತಾನೆ, ಏನಿದೆ? ಅಪಾಯಿಂಟ್ಮೆಂಟ್ ಲೆಟ್ರು. ಸರ್ ಏನು ಸರ್ ಇದು ಅಪಾಯಿಂಟ್ಮೆಂಟ್ ಲೆಟ್ರು? ನನಗೆ ಇಂಟರ್ವ್ಯೂನೇ ಆಗಿಲ್ಲ, ಟೆಸ್ಟ್ ಮಾಡಲಿಲ್ಲ, ಪ್ರಶ್ನೆ ಕೇಳಿಲ್ಲ, ಇದೇನು ಸರ್ ಹಿಂಗೆ ಅಂತ. ಮಿಸ್ಟರ್ ನಟರಾಜ್, ನೀವು ಬುದ್ಧಿವಂತರು, ಟಾಪರ್, ಗೊತ್ತು ನಮಗೆ, ನಿಮ್ಮ ಮಾರ್ಕ್ಸೇ ಹೇಳುತ್ತೆ. ನೋಡಿ ನೀವೇನು ಮಾಡಿದ್ದೀರಿ, ನಾವೆಲ್ಲರೂ ಟೆಸ್ಟ್ ಮಾಡಿ ಇಲ್ಲಿ ಕೂತ್ಕೊಂಡೆ 10 ಜನ ಇದ್ರಲ್ಲ, ಎಲ್ಲರೂ ಟೆಸ್ಟ್ ಮಾಡಿದ್ದೀನಿ. ನೀವು ಗೇಟ್ ಒಳಗಿಂದ ಬಂದಾಗಿಂದ ನಿಮ್ಮ ನಡೆನುಡಿಗಳೆಲ್ಲರದು ನೋಡಿದ್ದೀನಿ. ಮೊದಲು ಏನು ಮಾಡಿದ್ರಿ, ಗೇಟನ್ನು ಮುಂದೆ ಬಂದವ್ರು ಹೋಗಿ ಹಿಂದೆ ಹಾಕ್ಕೊಂಡು ಬಂದ್ರಿ. ಯಾವತ್ತು ನಮ್ಮನೆ ಹೇಗೋ ನಮ್ಮ ಆಫೀಸ್ ಕೆಲಸ ಮಾಡೋದು ಹಾಗೆ ಅನ್ನೋ ಭಾವನೆ, ಅದು ಮುಖ್ಯ. ನಮಗೆ ಸಂತೋಷ ಆಯಿತು. ಬಂದ್ರಿ, ಟಾಯ್ಲೆಟ್ನಲ್ಲೂ ಸಹಿತ ಅಲ್ಲಿ CCTV ಕ್ಯಾಮ್ರಾ ಇತ್ತು, ನೀವು ಗಮನಿಸಿಲ್ಲ. ನೀವೇನು ಮಾಡಿದ್ರಿ, ನೀರು ಅಪವ್ಯಯ ಆಗಬಾರ್ದು ಅಂತ ನಲ್ಲಿನೆಲ್ಲ ನಿಲ್ಲಿಸಿದ್ರಿ. ನೋಡಿ ಇದು ನಮಗೆ ಮೆಚ್ಚುಗೆ ಆಯಿತು. ಮುಂದೆ ಬಂದ್ರಿ, ರೂಮ್ನಲ್ಲಿ ಫ್ಯಾನು ದೀಪ ಇತ್ತು, ಅದನ್ನೆಲ್ಲ ವಿದ್ಯುತ್ ಅಪವ್ಯಯ ಆಗಬಾರ್ದು ಅಂತ ನಿಲ್ಲಿಸಿದ್ರಿ. ಕೊನೆಗೆ ಮಾಡಿದ್ರಿ, ನೀವು ಸೊಕ್ಕು ಜಾಸ್ತಿ ಇರುತ್ತೆ, ಅಹಂಕಾರ ಇರುತ್ತೆ, ನಾನು ಯಾಕೆ ಲೇಬರ್ ಮೆಂಟಾಲಿಟಿ, ನಾನು ಪ್ಯೂನ ಅಟೆಂಡ್ರ, ನಂಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿ ಬಿದ್ದಿದ್ದ ಪೇಪರು ಏನೋ ಅದು, ಅದ್ರ ಬಗ್ಗೆ ಏನಾದರೂ ನಾಳೆ ತೊಂದರೆ ಆಗಬಾರ್ದು ತೆಗೆದು ಪೇಪರ್ ವೈಟ್ ಇಟ್ಟು ಬಂದ್ರಿ. ಇದು ಡಿಸಿಪ್ಲಿನ್. ಎಲ್ಲ ಕಡೆಗೂ ಇದು ನಮ್ಮದು ಅಂತ ಅಂದ್ಕೊಳ್ತೀರಲ್ಲ, ನೀವು ತುಂಬ ಒಳ್ಳೆ ಕೆಲಸಗಾರ ಆಗ್ತೀರಿ. ಅದನ್ನು ನೋಡಿದ್ದೀವಿ. ಕಾಫಿ ಕುಡಿದ್ಮೇಲೆ ಎಲ್ಲ ಅಲ್ಲಲ್ಲೇ ಇಟ್ಟರು ಲೋಟ, ನೀವೇನು ಮಾಡಿದ್ರಿ, ಹೋಗಿ ಡಸ್ಟ್ಬಿನ್ನಿಗೆ ಹಾಕಿದ್ರಿ. ನೋಡಿ ನಮಗೆ ಇದೆಲ್ಲ ಮೆಚ್ಚುಗೆ ಆಯ್ತು. ಒಳಗೆ ಬರಬೇಕಾದ್ರೆ ನಾಕ್ ಮಾಡಿ ಬಂದ್ರಿ, ಇದಕ್ಕಿಂತ ಇನ್ನೇನು ಬೇಕು, ಹೋಗಿ ಒಳ್ಳೇದಾಗಲಿ. ಮತ್ತು ನಾನು ಗುರ್ಸಿಗ್ಲಿಲ್ವಾ ಅಂದರು. ಸರ್ ಎಲ್ಲೋ ನೋಡ್ದಂಗಿದೆ, ಗೊತ್ತಾಗ್ತಿಲ್ಲ ಸರ್, ನಾನು ಇವರು ಹೊಸಬ ಅಂದಾಗ. ಬೆಳಗ್ಗೆ ಮಠದಲ್ಲಿ, ಓ ಸಾರ್ ನೀವ ಎಲ್ಲ ಗೊತ್ತಾಗಲಿಲ್ಲ, ಕೈ ಮುಗಿದ್ಬಿಟ್ಟು ಹೋಗಿ. ನೀವು ಒಳ್ಳೆ ತಂದೆ ತಾಯಿಗಳು ಮಕ್ಕಳಾಗಿದ್ದೀರಿ, ಒಳ್ಳೆ ಗುಣ ಕಲಿಸಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ, ನಾಳೆಯಿಂದ ರಿಪೋರ್ಟ್ ಮಾಡ್ಕೊಳ್ಳಿ, ಹೋಗಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಅಂತ ಕಳಿಸ್ಬಿಟ್ರು. ಇವನು ಹೊರಗಡೆ ಬಂದ, ನಂಬಕ್ಕೆ ಆಗ್ತಾ ಇಲ್ಲ. ಅಯ್ಯಯ್ಯಪ್ಪ ಏನಿದು, ಅಪ್ಪನ ಮಾತು ಅಮ್ಮನ ಮಾತು ಕೇಳಿದ್ದಕ್ಕೆ ನನಗೆ ಎಷ್ಟು ಒಳ್ಳೆಯದಾಗಿಬಿಡ್ತು. ನಾನು ಏನೋ ಅಂದ್ಕೊಂಡಿದ್ದೆ, ಅವ್ರು ನಮ್ಮನ್ನು ಕಲಿಸಿದ್ದು, ಬೈದಿದ್ದು, ಹೊಡೆದಿದ್ದು ನಮ್ಮ ಒಳ್ಳೇದಕ್ಕೆ. ಇವತ್ತು ನನಗೆ ವಿತೌಟ್ ಇಂಟರ್ವ್ಯೂ ನನ್ನ ಬುದ್ಧಿಶಕ್ತಿ ಅಲ್ಲ, ನಾನೇನು ಒಳ್ಳೆ ನಮ್ಮ ಅಪ್ಪ ಕಲಿಸಿದ್ರು, ಒಳ್ಳೆ ರೀತಿಯಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತಲ್ಲ. ಅಪ್ಪ ಐ ಲವ್ ಯು
ಅಪ್ಪ ಐ ಲವ್ ಯು, ಖಂಡಿತ ಅಪ್ಪ ಅಂಥೇಳಿ ಕೈ ಮುಗಿದು ಓಡ್ ಹೋಗಿ ಮೊದಲು ಇದನ್ನು ಅಪ್ಪನಿಗೆ ಫೋನ್ ಮಾಡಿ ಹೇಳಬೇಕು, ಅಮ್ಮನಿಗೆ ಹೇಳಬೇಕು ಅಂತ ಓಡೋಡ್ ಹೋದ. ಮುಂದೆ ಬಂದ ಮಾರದಿನ ರಿಪೋರ್ಟ್ ಮಾಡಿಕೊಂಡ. ಅವನ ಜೀವನ ಬಂಗಾರ ಆಗೋಯ್ತು. ಮಕ್ಕಳೇ ನೋಡಿ, ನಮಗನ್ಸತ್ತೆ ನಿಮಗೆ ಗುರುಗಳಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಹೇಳಿದಾಗ ಅಯ್ಯೋ ನನಗೆ ಅವಮಾನ ಮಾಡ್ತಿದ್ದಾರೆ, ಕಟಿಂಗ್ ಮಾಡಿಸೋದಿರಲಿ, ಬಟ್ಟೆ ಹಾಕೊಳ್ಳೋದಿರಲಿ, ಪ್ರತಿಯೊಂದಕ್ಕೂ ಅಪ್ಪ ಬರ್ತಿರುತ್ತೆ. ಯಾಕೆ? ನಿಮ್ಮ ಒಳ್ಳೆತನಕ್ಕೆ ನಿಮ್ಗೆ ತಿಳುವಳಿಕೆ ಕಮ್ಮಿ, ಆವೇಶ ಜಾಸ್ತಿ, ಉತ್ಸಾಹ ಜಾಸ್ತಿ. ಆದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತು. ಅದಕ್ಕೆ ಮಕ್ಕಳಿಗೆ ಬೇಕಾದ್ರೆ ಬಾಡ್ದು ಒಳ್ಳೆ ರೀತಿ ಹೇಳೋದು. ಅದೆಲ್ಲ ಕಲ್ತಿದ್ರೆ ನಮ್ಮ ನಟರಾಜಂಗಾದಂಗೆ ನಿಮಗೂ ಇದೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ, ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಬಂಗಾರವಾಗುತ್ತೆ. ಇಲ್ಲಿದ್ರೆ ಕಟ್ಟಕ್ಕೆ ಸಿಕ್ಕೊಳ್ತೀರಿ ಅಲ್ವಾ? ನಮಸ್ಕಾರ.